ಎಲ್ಲರಿಗೂ ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ಗಾಡಿಗೆ ಅನಾಹುತಗಳು, ಅಪಘಾತಗಳು ಆಗಬಾರ್ದು, ಅದರಿಂದ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಟಿಪ್ಸ್ ಹೇಳಿದ್ದೆ. ಅದರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿಬಿಟ್ಟಿದೆ. ವಿಡಿಯೋದಲ್ಲಿ ನಾನು ಟ್ರಯಾಂಗಲ್ ಬರೆದು ಮಧ್ಯೆ ಒಂದು ಡಾಟ್ ಇಡ್ರಿ ಅಂತ ಹೇಳಿದ್ದೆ. ಆದರೆ ಅಲ್ಲಿ ಪಿಕ್ಚರಲ್ಲಿ ಸ್ಟಾರ್ ಅಂತ ತೋರಿಸಿದ್ದೀನಿ. ಅದು ಬರೆದ್ರೆ ಏನಂತ ದೊಡ್ಡ ತಪ್ಪೇನಾಗಲ್ಲ, ಏನು ತೊಂದರೆ ಏನಾಗಲ್ಲ. ಆದರೆ ಇರಲಿ, ಟ್ರಯಾಂಗಲ್ ಮಾತ್ರ ಟ್ರಯಾಂಗಲ್ ಬರೆದು ಮಧ್ಯೆ ಡಾಟ್ ಇಡ್ರಿ. ಅದನ್ನು ಇಮ್ಯಾಜಿನಾಗಿ ಸುಮ್ಮನೆ ಹಿಂಗೆ ಬರೆದು ಗಾಡಿ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದ್ದೀನಿ. ಇಲ್ಲ ಅಂದರೆ ನೀವು ನೆನಪಿರಲ್ಲ ಅಂದರೆ ಗಂಧದಲ್ಲೋ ಕುಂಕುಮದಲ್ಲೋ ಗಾಡಿ ವಾಶ್ ಮಾಡಿದಾಗ ನೀರಲ್ಲಿ ಹಿಂಗೆ ಬರೆದು ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾದರೂ ಮಾಡ್ಬೋದು. ಇದೊಂದು ನನ್ನ ಕಡೆಯಿಂದ ತಪ್ಪಾಗಿತ್ತು, ಕ್ಷಮೆ ಇರಲಿ. ಹಾಗೆ ಈ ದಿನ ಗಾಡಿ ಬಗ್ಗೆ ಇನ್ನೂ ಉಳಿದಂಥ ಕೆಲವೊಂದು ಮಾಹಿತಿಗಳಿದ್ದಾವೆ, ಒಳ್ಳೆ ಯೂಸ್ಫುಲ್ ಆದಂಥ ಟಿಪ್ಸ್ ಇದ್ದಾವೆ. ಅವನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ, ಗಾಡಿ ನೀವು ತೊಗೊಂಬಂದಾಗ ಎಲ್ಲರೂ ಕೂಡ ಅಮಾವಾಸ್ಯೆ ಹುಣ್ಮೆದಲ್ಲಿ ಗಾಡಿಗೆ ದೃಷ್ಟಿಗಳಾಗ್ತವೆ. ದೃಷ್ಟಿ ಆಗಬಾರ್ದು ಅಂತ ನೀವು ಮೆಣಸಿನಕಾಯಿ, ನಿಂಬೆಹಣ್ಣು ಎಲ್ಲ ಗಾಡಿಯಲ್ಲಿ ಕಟ್ಟಿರೋದನ್ನ ನೀವು ನೋಡಿರ್ತೀರ, ನೀವು ಕಟ್ತಾ ಬಂದಿರ್ತೀರ. ಆದರೆ ಅದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಒಂದು ಸ್ಟ್ರಾಂಗ್ ಆದ ಪವರ್ಫುಲ್ ಆದೊಂದು ಟಿಪ್ಸ್ ಹೇಳ್ತೀನಿ. ಅದೇನಪ್ಪ ಅಂದರೆ, ಕಲ್ಲುಪ್ಪು, ಹಾಗೆ ಅರಿಶಿಣದ ಕೊಂಬು, ಮೆಣಸಿನ ಕಾಳುಗಳು. ಕಲ್ಲುಪ್ಪು, ಅರಿಶಿಣದ ಕೊಂಬು, ಮೆಣಸಿನ ಕಾಳು, ಈ ಮೂರು ಮಿಶ್ರಣ ಮಾಡಿ ಒಂದು ವೈಟ್ ಬಟ್ಟೆ ತೊಗೊಂಡು ಅದನ್ನು ಅರಿಶಿನ ನೀರಿನಲ್ಲಿದ್ದು ಅರಿಶಿನ ಬಟ್ಟೆ ಮಾಡ್ಕೋಬೇಕು. ಇಲ್ಲಾಂದರೆ ಅರಿಶಿನದ ಬಟ್ಟೆ ಇದ್ದರೆ ಅದೇ ಇದ್ದರೆ ಓಕೆ. ಅದಕ್ಕೆ ಈ ಮೂರನ್ನು ಹಾಕಿ ಕಟ್ಟಬೇಕು. ಕಟ್ಟಿ ಇದನ್ನು ಬ್ಯಾಕ್ ಬಂಪರ್ಗಾದರೂ ಕಟ್ಬೋದು, ಇಲ್ಲ ಫ್ರಂಟ್ ಬಂಪರ್ಗಾದರೂ ಕಟ್ಬೋದು. ಇದನ್ನು ಯಾವ ದಿನ ಮಾಡ್ಕೋಬೇಕಪ್ಪ ಅಂದರೆ, ಅಮಾವಾಸ್ಯೆ ಹುಣ್ಣಿಮೆ, ಹಾಗೆ ಗುರುವಾರ, ಶನಿವಾರ, ಸೋಮವಾರ ಈ ದಿನದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಇದು ಎಷ್ಟೋ ಗಾಡಿಗೆ ದೃಷ್ಟಿ ಆಗೋದನ್ನು, ತೊಂದರೆ ಆಗೋದನ್ನು ತಪ್ಪಿಸುತ್ತೆ. ನಿಂಬೆಹಣ್ಣಿಗಿಂತಲೂ ಹೆಚ್ಚಿನದಾಗಿ ಪವರ್ಫುಲ್ಲಾಗಿರುತ್ತೆ ಇದು. ಇದನ್ನು ಖಂಡಿತ ಇದನ್ನು ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಹಾಗೆ ಕೆಲವೊಂದು ಸರಿ ಗಾಡಿನ ಹೊಸ ಗಾಡಿ ಡೆಲಿವರಿ ಮಾಡ್ತೀರ, ಅದನ್ನು ಯಾವ್ಯಾವ ದಿನದಲ್ಲೋ ತೊಗೊಂಬರ್ತೀರ. ಅದು ಕೂಡ ಇಂಥ ದಿನಕ್ಕೆ ಇಂಥದ್ದೇ ಕಲರ್ ಅಂತ ಇರುತ್ತೆ. ಯಾವ ದಿನ ಯಾವ ಬಣ್ಣದ ತಂದರೆ ಅದು ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ನಾವು ತೊಗೊಂಬರ್ಬೇಕು. ಆವಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ಸೋಮವಾರ ಮತ್ತು ಶುಕ್ರವಾರ ವೈಟ್ ಕಲರ್ ಗಾಡಿನ ನೀವು ತೊಗೊಂಬರ್ಬೋದು. ಸೋಮವಾರ ಮತ್ತು ಶುಕ್ರವಾರ ವೈಟ್ ಕಲರ್ ಗಾಡಿ ತೊಗೊಂಬರ್ಬೋದು. ಮತ್ತು ಕೆಂಪು ಕಲರ್ ಕೂಡ ಒಳ್ಳೆಯದಾಗುತ್ತೆ ಸೋಮವಾರ ದಿನದಿಂದ ಮತ್ತು ಶುಕ್ರವಾರದಂದು. ಹಾಗೆ ಗ್ರೀನ್ ಕಲರ್ ಗಾಡಿನ ಬುಧವಾರ ದಿನ ತೊಗೊಂಬರ್ಬೇಕು. ಹಾಗೆ ಯೆಲ್ಲೋ ಕಲರ್ ಗಾಡಿನ ಗುರುವಾರ ದಿನ ತರಬೇಕು. ಮತ್ತು ಬ್ಲ್ಯಾಕ್ ಕಲರ್ ಗಾಡಿನ ಯಾವುದೇ ಕಾರಣಕ್ಕೂ ಭಾನುವಾರ ಮಾತ್ರ ಬ್ಲ್ಯಾಕ್ ಕಲರ್ ತರಬಾರ್ದು. ಭಾನುವಾರ ಎಲ್ಲ ಕಲರ್ ಬಣ್ಣದ ಗಾಡಿನೂ ಕೂಡ ತೊಗೊಂಬರ್ಬೋದು, ಆದರೆ ಬ್ಲ್ಯಾಕ್ ಕಲರ್ ಮಾತ್ರ ಆ ದಿನ ತರಬಾರ್ದು. ಅದನ್ನು ತರಂಗಿದ್ರೆ ಶನಿವಾರ ಸಂಜೆ ಮೇಲೆ ತೊಗೊಂಬರ್ಬೇಕು, ಮಧ್ಯಾಹ್ನ ಅಲ್ಲ, ಸಂಜೆ ಮೇಲೆ ತೊಗೊಂಬರ್ಬೇಕು. ಹೀಗೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಶನಿವಾರ ದಿನದಂದು ಹೊಸ ಗಾಡಿನ ಆದಷ್ಟು ತರೋದು ಅಷ್ಟು ಒಳ್ಳೆಯದಲ್ಲ. ಈ ದಿನಗಳಲ್ಲಿ ತಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು, ಈ ಗಾಡಿ ತೊಗೊಂಬಂದ ತಕ್ಷಣ ಎಲ್ಲರೂ ಅಲ್ಲೇ ಗಾಡಿ ಶೋರೂಮಿಂದ ತಂದರು ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಸ್ತಾರೆ, ಅದೆಲ್ಲ ಮಾಡ್ಕೊತಾರೆ, ಎಲ್ಲ ಓಕೆ. ಕೆಲವೊಂದು ಸರಿ ಗಾಡಿನ ಪೂಜೆ ಮಾಡ್ತಾರೆ, ಮನೆ ಮುಂದೆನೇ ನಿಂಬೆಹಣ್ಣು ಟೈರ್ಗಳಿಗಿಟ್ಟು ಗಾಡಿನ ಪೂಜೆ ಮಾಡ್ತಾರೆ. ಅದನ್ನು ಮನೆ ಬಾಗಿಲಿಗೆ ಎದುರಿಗೆ ಇಡಬಾರ್ದು. ಮನೆ ಮುಂದೆ ಹೊರಗಡೆ, ಕಾಂಪೌಂಡ್ ಹೊರಗಡೆ ಗಾಡಿ ನಿಲ್ಲಿಸಿ ಅದನ್ನು ರಿವರ್ಸ್ ತಗೋಬೇಕು. ರಿವರ್ಸ್ ತಗೊಂಡು ನಿಲ್ಲಿಸಿ ಹಿಂದಿನ ಚಕ್ರಕ್ಕೆ ನಿಂಬೆಹಣ್ಣಿಟ್ಟು ಹಿಂದಿನ ಚಕ್ರಕ್ಕಿಟ್ಟು ಗಾಡಿನ ಮೂವ್ ಮಾಡಬೇಕು. ಈ ಥರ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಗಾಡಿ ಮನೆ ಮುಂದಕ್ಕೆ ಬರೋಂಗೆ ಇಡಬಾರ್ದು, ರಿವರ್ಸ್ ತಗೊಂಡು ಹಿಂದಿನ ಚಕ್ರಕ್ಕೆ ನಿಂಬೆಹಣ್ಣು ಇಡಬೇಕು. ಈ ಥರ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಕುದುರೆ ಮತ್ತು ಆನೆ ಇದನ್ನು ಒಂದು ಚಿಹ್ನೆ ಮಾಡಿಸ್ಬೇಕು. ಇದನ್ನು ಶಕ್ತಿ ಇದ್ದವ್ರು ಬೆಳ್ಳಿಯಲ್ಲಿ ಮಾಡಿಸ್ತಾರೆ, ಬೆಳ್ಳಿ ಇಲ್ಲ ಅಂದರೆ ಪಂಚಲೋಹದಲ್ಲಾದರೂ ಇದನ್ನು ಚಿಹ್ನೆ ಮಾಡಿಸ್ಬೇಕು. ಕುದುರೆ ಮತ್ತು ಆನೆ ಪಂಚಲೋಹದಲ್ಲಿ ಮಾಡಿಸಿದರೆ ತುಂಬ ಒಳ್ಳೆಯದು. ಈ ಥರ ಚಿಹ್ನೆನ ಇದನ್ನು ಮಾಡಿಸಿ ಇದನ್ನು ಗಾಡಿಯ ಮುಂದೆ ಫ್ರಂಟ್ ಗ್ರಿಲ್ಲಿಗೆ ಇದನ್ನು ಅಂಟಿಸ್ಬೇಕು. ಇದನ್ನು ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ. ಕುದುರೆ ಮತ್ತು ಆನೆ ಚಿಹ್ನೆನ ಫ್ರಂಟ್ ಗ್ರಿಲ್ಲಿಗೆ ಅಂಟಿಸ್ಬೇಕು. ಇದು ಪಂಚಲೋಹದ್ದಾಗಿದ್ದರೆ ತುಂಬ ಎಫೆಕ್ಟ್ ಇರುತ್ತೆ. ಇದೊಂದು ಮಾಡೋದ್ರಿಂದ ಗಾಡಿಯಿಂದ ಏನೇ ಒಂದು ತೊಂದರೆ ಕೂಡ, ಅನಾಹುತ, ಅಪಘಾತಗಳಾಗೋದು ಕೂಡ ತಪ್ಪುತ್ತೆ. ಹೀಗೆ ಗಾಡಿನ
ಅದು ಒಂದು ಲಕ್ಷ್ಮಿ ಸಮಾನ ಅಂತ ಅಂತಾರೆ. ಹೀಗೆ ಯಾವ ಥರ ಮಾಡಬೇಕು, ಯಾವ ದಿನದಲ್ಲಿ ಪೂಜೆ ಮಾಡಬೇಕು, ಇದೆಲ್ಲ ನಿಮಗೆ ನನ್ನ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಎಲ್ಲ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೆಲ್ಲ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.